ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತಿನ ರೆಸಿಪಿ ಏನಪ್ಪ ಅಂತ ಹೇಳಿದರೆ, ಸಿಂಪಲಾಗಿ ಚಿಕನ್ ಕಾರ್ನ್ ಸೂಪನ್ನು ಹೇಗೆ ಮಾಡೋದು ಅಂತೇಳಿ ಹೇಳ್ಕೊಡ್ತೀನಿ. ಮೊದಲು ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಚಿಕನ್ ಮುಳುಗುವಷ್ಟು ನೀರನ್ನು ತೊಗೊಂಡಿದ್ದೀನಿ. ಚಿಕನ್ ಸೂಪ್ ಯಾರಿಗೆ ಇಷ್ಟ ಆಗಲ್ಲ ಹೇಳಿ? ಎಲ್ಲರಿಗೂ ಚಿಕನ್ ಸೂಪ್ ಇಷ್ಟ ಆಗೇ ಆಗುತ್ತೆ. ಅದು ಮಳೆಗಾಲದಲ್ಲಂತೂ ಚಿಕನ್ ಸೂಪ್ ಇದ್ದರೆ ತುಂಬ ಇಷ್ಟಪಟ್ಟು ಕುಡಿಯೋಕ್ಕಾಗುತ್ತೆ. ಇವಾಗ ನೀರು ಚೆನ್ನಾಗಿ ಕುದೀತಾ ಇದ್ದ ನಂತರ ಅದಕ್ಕೆ ಬೋನ್ಲೆಸ್ ಚಿಕನ್ ಪೀಸನ್ನು ಸೇರಿಸ್ಕೊಂಡಿದ್ದೀನಿ. ನೀವು ಎಲ್ಬಿದ್ದ ಚಿಕನ್ ತೊಗೊಂಡ್ರು ಓಕೆ, ಏನೂ ಪ್ರಾಬ್ಲಮ್ ಇಲ್ಲ. ನಾನು ಬೋನ್ಲೆಸ್ ಚಿಕನ್ನ ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಇಂಚಾಗುವಷ್ಟು ಶುಂಠಿನ ಕಟ್ ಮಾಡಿ ಹಾಕ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಹಾಗೆ 5ರಿಂದ 6 ಬೆಳ್ಳುಳ್ಳಿನ ಸೇರಿಸ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಕ್ಕೆ ಬಿಟ್ಟಿದ್ದೀನಿ. ಬೇಕಿದ್ರೆ ನೀವು ಇದಕ್ಕೆ ಅರಿಶಿಣ ಕೂಡ ಸೇರಿಸ್ಕೊಳ್ಬೋದು, ಆಪ್ಷನಲ್ಲು. ನಿಮ್ಗೆ ಇಷ್ಟ ಇದ್ದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಬೇಡ. ನಾನು ಇದಕ್ಕೆ ಸೇರಿಸ್ಕೊಂಡಿಲ್ಲ. ಇವಾಗ ಚಿಕನ್ ಚೆನ್ನಾಗಿ ಬೇಯಬೇಕು. ಚಿಕನ್ನ ತಳ ಹಿಡಿಯೋಕ್ಕೆ ಬಿಡಬೇಡಿ, ಹಾಗೆ ಒಮ್ಮೆ ಚೆನ್ನಾಗಿ ತಿರ್ಸ್ಕೊಳ್ಳಿ. ಚಿಕನ್ ತುಂಬ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇವಾಗ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ, ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ಇದನ್ನೇ ಇವಾಗ ಒಂದು ಪಾತ್ರೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಅದೇ ಚಿಕನ್ ಬೇಯಿಸಿಟ್ಕೊಂಡಿರುವಂತಹ ನೀರಿಗೆ ಅರ್ಧ ಇಂಚಾಗುವಷ್ಟು ಶುಂಠಿ, ಹಾಗೆ 1 ಕ್ಯಾರೆಟು, 1 ಕ್ಯಾಪ್ಸಿಕಮ್ಮನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ 5ರಿಂದ 6 ಬೆಳ್ಳುಳ್ಳಿನ ಹಾಕಿದ್ದೀನಿ. ಕಡೆಗೆ 1 ಕಪ್ ಆಗುವಷ್ಟು ಕಾರ್ನನ್ನು ಸೇರಿಸ್ಕೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಬೇಯಬೇಕು. ವೆಜಿಟೇಬಲ್ ಎಲ್ಲ ಕರೆಕ್ಟಾಗಿ ಬೆಂದರೆ ಮಾತ್ರ ಸೂಪನ್ನ ಕುಡಿಯೋಕ್ಕೆ ಚೆನ್ನಾಗಿ ಟೇಸ್ಟಾಗಿರುತ್ತೆ. ಇವಾಗ ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ. ಇವಾಗ ಇದಕ್ಕೆ ಒಂದು ಮೊಟ್ಟೆನ ಸೇರಿಸ್ಕೊಳ್ತಾ ಇದ್ದೀನಿ. ಮೊಟ್ಟೆನ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ಮೇಲೆ ಸೇರಿಸ್ಕೊಳ್ಬೇಕು. ಇವಾಗ ವೆಜಿಟೇಬಲ್ ಜೊತೆ ಮೊಟ್ಟೆ ಚೆನ್ನಾಗಿ ಬೇಯ್ತಾ ಇದೆ. ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ಇವಾಗ ಬೇಯಿಸಿಟ್ಕೊಂಡಿರುವಂತಹ ಚಿಕನ್ ಪೀಸ್ ಇದೆಯಲ್ಲ, ಅದನ್ನೆಲ್ಲ ಚೆನ್ನಾಗಿ ಬಿಡಿಸ್ಕೊಂಡು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಬೆಂದ ಮೇಲೆ ಇದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರನ್ನು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಯಾವುದೇ ರೀತಿಯಾದ ಸಾಸನ್ನು ಬಳಸದೆ ಮಾಡಿರುವಂತಹ ಸೂಪ್ ಇದು. ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ಕಾರ್ನ್ಫ್ಲೋರನ್ನು ಏನಕ್ಕೆ ಸೇರಿಸ್ಕೊಂಡಿದ್ದು ಅಂತ ಹೇಳಿದರೆ, ಸೂಪ್ ಸ್ವಲ್ಪ ದಪ್ಪವಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ನಿಮಗೆ ಬೇಡ ಅಂತ ಹೇಳಿದರೆ ನೀವು ಸೇರಿಸ್ಕೊಳ್ಳೋದು ಬೇಡ. ರುಚಿನ ಒಮ್ಮೆ ನೋಡ್ಕೊಳ್ಳಿ, ಖಾರ ಉಪ್ಪೆಲ್ಲ ನೋಡ್ಕೊಳ್ಳಿ. ನಿಮಗೆ ಕಡಿಮೆ ಆದರೆ ಸೇರಿಸ್ಕೊಳ್ಳಿ. ಮತ್ತೆ ಇದು ಇವತ್ತಿನ ವಿಡಿಯೋ ಆಗಿತ್ತು. ನಿಮ್ಗೆ ಇದು ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೊಳ್ತೀನಿ. ಇವಾಗ ಒಂದು ಪಾತ್ರೆಗೆ ಸೂಪನ್ನು ಸರ್ವ್ ಮಾಡ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.